ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಡ. ಅವಿವೇಕಿ, ಸನಾತನ ಧರ್ಮವನ್ನು ನೀನು ನಿರ್ಮೂಲನೆ ಮಾಡ್ತೀಯ, ನೀನು ಹೋಗು, ಇಡೀ ಸೃಷ್ಟಿ ಹೊರಟೋಗಲಿ. ಈಗಿರ್ತಕ್ಕಂಥ ಗಿಡಗಳು, ಮರಗಳು, ಪರ್ವತಗಳು, ಸಮುದ್ರಗಳು, ನದಿಗಳು ಎಲ್ಲ ಹೋದ ಮೇಲೆ ಕೊನೆಗೆ ಮೂಲ ಅಂತ ಏನು ಉಳಿಯುತ್ತೋ, ಧಕ್ಕೆ ಇಲ್ಲದ ಅಸ್ತಿತ್ವ ಇರತಕ್ಕಂಥ ಪದಾರ್ಥ ಏನಿದೆಯೋ ಅದಂತೂ ಉಳಿಯುತ್ತಲ್ಲ, ಅದೇ ಅದರ ವರ್ಣನೆಯೇ, ಆ ಪದಾರ್ಥ ಹೇಗಿದೆ ಅನ್ನುವ ವರ್ಣನೆಯೇ ಸನಾತನ ಧರ್ಮ. ಅದನ್ನು ಹೇಗೆ ಅಳಿಸ್ತೀರಿ? ಅಮೆರಿಕದ 28% ಜನ ಇವತ್ತು ಸನಾತನ ಧರ್ಮದ ಅನುಯಾಯಿಗಳು. ಇನ್ನು 50 ವರ್ಷಕ್ಕೋ 100 ವರ್ಷಕ್ಕೋ ನೀವು ಯುರೋಪಿಗೆ ಹೋದ್ರೆ ಔಷಧಕ್ಕೊಬ್ಬ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಉಳಿದಿರಲ್ಲ. ಸನಾತನ ಧರ್ಮಕ್ಕೆ, ಹಿಂದೂಯಿಸಮ್ಗೆ ಒಬ್ಬ ಫೌಂಡರ್ ಇಲ್ಲ. ಯಾಕೆ ಫೌಂಡರ್ ಇಲ್ಲ ಅಂದ್ರೆ, ಹೂ ಇಸ್ ದಿ ಫೌಂಡರ್ ಆಫ್ ಟ್ರೂತ್? ಟ್ರೂತ್ಗೆ ಯಾರು ಫೌಂಡರು? ಸನಾತನ ಧರ್ಮ ಅಳಿಬೇಕು ಅಂದ್ರೆ ಸಚ್ಚಿದಾನಂದ ಅಳಿಬೇಕು. ಸಚ್ಚಿದಾನಂದನಿಂದಲೇ ಸೃಷ್ಟಿಯಾಗಿರೋದು. ಅದು ಹೇಗೆ ಅಳಿಯುತ್ತೆ? ಸೃಷ್ಟಿನೇ ಅಳೆದು ಹೋಗ್ಬಿಡ್ಬೇಕು. ಸೃಷ್ಟಿ ಅಳೆದರೂ ಸಚ್ಚಿದಾನಂದ ಉಳಿತಾನೆ. ಎಲ್ಲ ಹೋದ ಮೇಲೂ ಮೂಲ ವಸ್ತು ಅಂತ ಉಳಿಯುತ್ತಲ್ಲ, ಆ ಮೂಲ ವಸ್ತುವೇ ಸಚ್ಚಿದಾನಂದ. ಅದರ ಒಂದು ಅಂಶವೇ, ಅದರ ಒಂದು ಆಸ್ಪೆಕ್ಟೇ ಸನಾತನ ಧರ್ಮ. ಅದು ಅಳಿಯೋಕೆ ಸಾಧ್ಯವೇ? ಏನು ಕನಸು ಕಾಣ್ತೀರಿ ಪಾಪ ನೀವು? ಬೇರೆ ಎಲ್ಲ ಧರ್ಮಗಳು, ಬಂದು ಹೋಗುವ ಮತಗಳು, ಬಂದು ಹೋಗುವ ಪಂಥಗಳು, ಕೊನೆಗೂ ಉಳಿಯುವುದು ಸನಾತನ ಧರ್ಮ. ಭಾರತೀಯ ಋಷಿ ಮುನಿಗಳು ಯಾವ ಧರ್ಮವನ್ನು ಹೇಳಿದಾರೋ ಅದೇ ಶಾಶ್ವತವಾಗಿ ಉಳಿಯುವಂತಹದ್ದು. ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಅನಂತ ಕೋಟಿ ಪ್ರಣಾಮಗಳು. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸನಾತನ ಧರ್ಮ ಅಳಿಬೇಕು, ಅದನ್ನು ಅಳಿಸ್ಬಿಡೋಣ, ಅದನ್ನು ಹೋಗಿಸ್ಬಿಡೋಣ ಅಂತನ್ನುವ ಉದ್ದೇಶ ಇಟ್ಕೊಂಡು ಕೆಲವರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಸಮರ್ಥಿಸಿ ಈ ಊರಲ್ಲಿ ಕೆಲವರು, ಆ ಊರಲ್ಲಿ ಕೆಲವರು ತಮಗೆ ತೋಚಿದ ಭಾವನೆಗಳನ್ನೆಲ್ಲ ಹೇಳ್ಕೊಂಡು ಹೊರಟಿದ್ದಾರೆ. ಸ್ಪಷ್ಟವಾಗಿ ಜಗತ್ತಿನ ಜನರ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತೇನೆ, ಸನಾತನ ಧರ್ಮ ಅಳಿಯೋದು ತಿರುಕನ ಕನಸು. ಅಳಿಯೋದಿಲ್ವೇ ಇಲ್ಲ. ಅಷ್ಟೇ ಅಲ್ಲ, ವಿಜಯವಾಣಿಯಲ್ಲಿ ನಾನು ಹಿಂದೆ ಒಂದು ಲೇಖನ ಬರೆದಿದ್ದೆ. ಅಮೆರಿಕದ 28% ಜನ ಇವತ್ತು ಸನಾತನ ಧರ್ಮದ ಅನುಯಾಯಿಗಳು. ಇನ್ನು 50 ವರ್ಷಕ್ಕೋ 100 ವರ್ಷಕ್ಕೋ ನೀವು ಯುರೋಪಿಗೆ ಹೋದರೆ ಔಷಧಕ್ಕೊಬ್ಬ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಉಳಿದಿರಲ್ಲ. ನಾನು 4 ವರ್ಷಗಳ ಹಿಂದೆ ಲಂಡನ್ಗೆ ಹೋದಾಗ ಕಾಲೇಜ್ ಹುಡುಗಿ ಒಬ್ಬಳು ಹೇಳಿದ್ಲು, ನನ್ನ ಸ್ನೇಹಿತರೆಲ್ಲ ರಿಲಿಜನ್ ಬೇಡ, ನಾವು ನೋ ರಿಲಿಜನ್ ಪಂಗಡ ಆಗೋಣ, ಆದ್ದರಿಂದ ನಾನು ಕೂಡ ರಿಲಿಜನ್ ಬಿಟ್ಟುಬೇಡ ಅಂತಿದ್ದೀನಿ ಅಂತ. ಅವಳು ಹಿಂದೂ ಹುಡುಗಿ. ನಾನು ಅವಳಿಗೆ ಹೇಳಿದೆ, ನೀನು ಹಿಂದೂಯಿಸಮ್ ಅಥವಾ ಹಿಂದೂ ರಿಲಿಜನ್ ಬಿಡೋದಕ್ಕೆ ಸಾಧ್ಯವಿಲ್ಲ. ಏಕೆ ಅಂತಂದರೆ ಅದು ಬೇರೆಯವರೆಲ್ಲ ಅರ್ಥ ಮಾಡಿಕೊಂಡ ರೀತಿಯಲ್ಲಿರ್ತಕ್ಕಂಥ ರಿಲಿಜನ್ ಅಲ್ಲ. ಆದ್ದರಿಂದಲೇ ಸನಾತನ ಧರ್ಮಕ್ಕೆ, ಹಿಂದೂಯಿಸಮ್ಗೆ ಒಬ್ಬ ಫೌಂಡರ್ ಇಲ್ಲ. ಯಾಕೆ ಫೌಂಡರ್ ಇಲ್ಲ ಅಂದರೆ, ಹೂ ಇಸ್ ದಿ ಫೌಂಡರ್ ಆಫ್ ಟ್ರೂತ್? ಟ್ರೂತ್ಗೆ ಯಾರು ಫೌಂಡರು? ಈ ವಿಶ್ವದ ಮೂಲ ವಸ್ತು ಸನಾತನ ಧರ್ಮ ಅಂದರೆ ಏನು, ಅದನ್ನು ನಿರ್ಮೂಲನೆ ಮಾಡಬೇಡ ಅಂತ ಕನಸು ಕಾಣ್ತಾ ಇರೋ ವ್ಯಕ್ತಿಗಳೇ ಪಾಪ ನೀವು ಅಧ್ಯಯನ ಮಾಡೇ ಇಲ್ಲ, ಮಾಡಬೇಕಾದ ಪುಸ್ತಕಗಳಂತೂ ಮಾಡೇ ಇಲ್ಲ. ನಿಮಗೆ ಸನಾತನ ಧರ್ಮ ಅಂದರೆ ಕಾಣುವಂಥದ್ದು ಕೇವಲ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಇವೆರಡೇ ನಿಮಗೆ ಕಾಣೋದು. ಅಸ್ಪೃಶ್ಯತೆಗೂ ಜಾತಿ ಪದ್ಧತಿಗೂ ನೆನಪಿಟ್ಕೊಳ್ಳಿ, ಸನಾತನ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಜಾತಿ ಪದ್ಧತಿ ಎನ್ನುವಂತಹದ್ದು ಸನಾತನ ಪದ್ಧತಿಗೆ ಎಂದಿಗೂ ಸಂಬಂಧಪಡುವಂತಹದ್ದು ಅಲ್ಲ. ಯಾಕೆ? ಅದು ಸಾಮಾಜಿಕ ವ್ಯವಸ್ಥೆ. ಸನಾತನ ಧರ್ಮ, ಸನಾತನ ತತ್ವ ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ವ್ಯಕ್ತಿಯ ಒಳಗಡೆ ಇರತಕ್ಕಂಥ ದಿವ್ಯತೆಯನ್ನು 100ಕ್ಕೆ 100 ಜಾಗೃತಗೊಳಿಸೋದಕ್ಕೆ ಯಾವ ಶಿಸ್ತು ಬೇಕೋ, ಯಾವ ತಯಾರಿ ಬೇಕೋ, ಅದೇ ಸನಾತನ ಧರ್ಮ. ಸ್ವಾಮಿ ವಿವೇಕಾನಂದರು ಯಾವುದೇ ಡೌಟ್ಗೆ ಇಲ್ಲಿ ಆಸ್ಪದವಿಲ್ಲದಂತೆ ಹೇಳಿದ್ದಾರೆ, ರಿಲಿಜನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್. ಹಾಗಾದರೆ ಸನಾತನ ಧರ್ಮ ಅಂದರೆ ಏನು? ವಿಶ್ವದ ಮೂಲ ವಸ್ತು. ಇಲ್ಲಿಂದ ಆಚೆಗೆ ಚೆನ್ನಾಗಿ ಗಮನಿಸಿ, ವಿಶ್ವದ ಮೂಲ ವಸ್ತು ಪರಬ್ರಹ್ಮ. ಇದನ್ನು ನಾವೆಲ್ಲ ಭಾರತೀಯ ಋಷಿಮುನಿಗಳು ಎಷ್ಟು ಹೇಳ್ತೀವೋ ಇದರ 10 ಪಟ್ಟು ಜೋರು ಭಾಷೆಯಲ್ಲಿ ಐಸಾಕ್ ನ್ಯೂಟನ್ ಹೇಳ್ತಾರೆ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ. ಏನು ಹೇಳ್ತಾರೆ? ವಿಶ್ವದ ಮೂಲ ಅದು ಪರಬ್ರಹ್ಮ ವಸ್ತು. ಅದನ್ನೇ ವ್ಯಾಸ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಕರೆದ. ತೈತ್ರಿ ಉಪನಿಷತ್ನಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತೀತಿ ತತ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ತೈತ್ರೇಯ ಉಪನಿಷತ್ತಿನ ಋಷಿ ಹೇಳಿದ. ವಿಶ್ವದ ಮೂಲ ವಸ್ತು ಬ್ರಹ್ಮ. ಅವನನ್ನು ಭಾಷೆ ಎಕ್ಸ್ಪ್ಲೈನ್ ಮಾಡಲಾರದು.
ಅವನು ಅವಾಂಗ್ಮನಸ ಗೋಚರಂ, ವಾಕ್ ಮತ್ತು ಮನಸ್ಸುಗಳಿಗೆ ಅವನು ಅಗೋಚರ. ಆದರೂ ಕೂಡ ಈ ಪರಬ್ರಹ್ಮ ವಸ್ತು ವಾಕ್ ಮತ್ತು ಮನಸ್ಸುಗಳಿಗೆ ಅಗೋಚರನಾದರೂ ಮನುಷ್ಯನಿಗೆ ನಾನು ತಿಳಿಯಲ್ಪಡಬೇಕು, ಮನುಷ್ಯನಿಗೆ ನಾನು ತಿಳಿಯಬೇಕು, ಅವನಿಗೆ ತಿಳಿದಿರುವ ವಸ್ತು ನಾನಾಗಬೇಕು ಅಂತ ಹೇಳಿ ಒಂದು ಹಂತ ಕೆಳಕ್ಕೆ ಬಂದ. ಆವಾಗ ಅವನ ಹೆಸರು ಸಚ್ಚಿದಾನಂದ. ಸಚ್ಚಿದಾನಂದ ಅಂತ ಯಾಕೆ ಅವನ ಹೆಸರಾಯಿತು ಅಂತಂದರೆ, ಅವನಿಗೆ ಸತ್, ಚಿತ್ ಮತ್ತು ಆನಂದ ಅನ್ನುವಂಥ 3 ಲಕ್ಷಣಗಳು ಇಲ್ಲಿಂದ ಗೋಚರವಾಗುವುದಕ್ಕೆ ಪ್ರಾರಂಭವಾಯಿತು. ಸತ್ ಅಂದರೆ ಏನು ಗೊತ್ತಾ? ಧಕ್ಕೆ ಇಲ್ಲದ ಅಸ್ತಿತ್ವ. ಪರಬ್ರಹ್ಮ ಒಂದು ಹಂತ ಕೆಳಕ್ಕೆ ಬಂದಾಗ ಅವನಿಗೆ ಕೆಲವು ಲಕ್ಷಣಗಳು ಬಂತು, ಅದೇ ಸಚ್ಚಿದಾನಂದ. ಸತ್ ಅಂದರೆ ಧಕ್ಕೆ ಇಲ್ಲದ ಅಸ್ತಿತ್ವ, ಆಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಚಿತ್ ಅಂತಂದರೆ ಮಿತಿಯಿಲ್ಲದ ಜ್ಞಾನ, ಆಬ್ಸಲ್ಯೂಟ್ ನಾಲೆಡ್ಜ್. ಆನಂದ ಅಂದರೆ ಆನಂದವೇ, ಮಿತಿಯಿಲ್ಲದ ಆನಂದ. ಇಲ್ಲಿ ಚಿತ್ ಅನ್ನೋದಿದೆಯಲ್ಲ, ಮಿತಿಯಿಲ್ಲದ ಜ್ಞಾನ ಇದೆಯಲ್ಲ, ಅದೇ ಕ್ರಮೇಣ ವಿಸ್ತರಿಸಲ್ಪಟ್ಟು ಇವತ್ತು ನಾವು ಸನಾತನ ಧರ್ಮ ಅಂತ ಕರಿತೀವಿ. ಸನಾತನ ಧರ್ಮ ಅಳಿಬೇಕು ಅಂದರೆ ಸಚ್ಚಿದಾನಂದ ಅಳಿಬೇಕು. ಸಚ್ಚಿದಾನಂದನಿಂದಲೇ ಸೃಷ್ಟಿಯಾಗಿರೋದು, ಅದು ಹೇಗೆ ಅಳಿಯುತ್ತೆ? ಸೃಷ್ಟಿನೇ ಅಳೆದು ಹೋಗ್ಬಿಡ್ಬೇಕು. ಸೃಷ್ಟಿ ಅಳೆದರೂ ಸಚ್ಚಿದಾನಂದ ಉಳಿತಾನೆ. ಎಲ್ಲ ಹೋದ ಮೇಲೂ ಮೂಲ ವಸ್ತು ಅಂತ ಉಳಿಯುತ್ತಲ್ಲ, ಆ ಮೂಲ ವಸ್ತುವೇ ಸಚ್ಚಿದಾನಂದ. ಅದರ ಒಂದು ಅಂಶವೇ, ಅದರ ಒಂದು ಆಸ್ಪೆಕ್ಟೇ ಸನಾತನ ಧರ್ಮ. ಅದು ಅಳಿಯೋಕ್ಕೆ ಸಾಧ್ಯವೇ? ಏನು ಕನಸು ಕಾಣ್ತೀರಿ ಪಾಪ ನೀವು? ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಡ. ಅವಿವೇಕಿ, ಸನಾತನ ಧರ್ಮವನ್ನು ನೀನು ನಿರ್ಮೂಲನೆ ಮಾಡ್ತೀಯ. ನೀನು ಹೋಗು, ಇಡೀ ಸೃಷ್ಟಿ ಹೊರಟೋಗಲಿ. ಈಗಿರ್ತಕ್ಕಂಥ ಗಿಡಗಳು, ಮರಗಳು, ಪರ್ವತಗಳು, ಸಮುದ್ರಗಳು, ನದಿಗಳು ಎಲ್ಲ ಹೋದ ಮೇಲೆ ಕೊನೆಗೆ ಮೂಲ ಅಂತ ಏನು ಉಳಿಯುತ್ತೋ, ಧಕ್ಕೆ ಇಲ್ಲದ ಅಸ್ತಿತ್ವ ಇರತಕ್ಕಂಥ ಪದಾರ್ಥ ಏನಿದೆಯೋ ಅದಂತೂ ಉಳಿಯುತ್ತಲ್ಲ, ಅದೇ ಅದರ ವರ್ಣನೆಯೇ, ಆ ಪದಾರ್ಥ ಹೇಗಿದೆ ಅನ್ನುವ ವರ್ಣನೆಯೇ ಸನಾತನ ಧರ್ಮ. ಅದನ್ನು ಹೇಗೆ ಅಳಿಸ್ತೀರಿ? ಸ್ವಲ್ಪ ಹುಚ್ಚಾಟಗಳಿಗೆ ಫುಲ್ ಸ್ಟಾಪ್ ಇಡಿ. ಮಾತಾಡೋದಕ್ಕೆ 100 ಸಬ್ಜೆಕ್ಟ್ ಇದೆ, ಅದರ ಬಗ್ಗೆ ಮಾತಾಡೋಣ. ಅದನ್ನು ಬಿಟ್ಟು ಅರ್ಥವೇ ಇಲ್ಲದ ಮಾತುಗಳನ್ನು ಮಾತನಾಡಿ ಏನು ಪ್ರಯೋಜನ? ರಾಮಕೃಷ್ಣ ಪರಮಹಂಸರು, ಮಾಸ್ಟರ್ ಮಹಾಶಯ ಇಬ್ಬರು ಮಾತಾಡ್ತಾ ಇದ್ದಾಗ ಇದೇ ವಿಷಯದ ಬಗ್ಗೆ ಸಂಭಾಷಣೆ ಬರುತ್ತೆ. ಆ ಸಂಭಾಷಣೆ ರಾಮಕೃಷ್ಣ ಹೇಳ್ತಾರೆ, ಬೇರೆ ಎಲ್ಲ ಧರ್ಮಗಳು ಬಂದು ಹೋಗುವ ಮತಗಳು, ಬಂದು ಹೋಗುವ ಪಂಥಗಳು, ಕೊನೆಗೂ ಉಳಿಯುವುದು ಸನಾತನ ಧರ್ಮ. ಭಾರತೀಯ ಋಷಿ ಮುನಿಗಳು ಯಾವ ಧರ್ಮವನ್ನು ಹೇಳಿದಾರೋ ಅದೇ ಶಾಶ್ವತವಾಗಿ ಉಳಿಯುವಂತಹದ್ದು. ಬೇರೆಲ್ಲ ಕೂಡ ಹೋಗಿ ಇವತ್ತು ಬಂದು ನಾಳೆ ಹೋಗಿಬಿಡುವಂತಹ ಮತಗಳು, ಪಂಥಗಳು ಅವು ಎಂದಿಗೂ ಧರ್ಮ ಅಲ್ಲ. ಧರ್ಮದ ನಿಜವಾದ ಡೆಫಿನೇಷನ್, ನಿಜವಾದ ವ್ಯಾಖ್ಯೆ ಹೊಂದುವಂತಹದ್ದು ಸನಾತನ ಧರ್ಮ. ಏಕಮೇವ ಧರ್ಮ, ಅದು ಸನಾತನ ಧರ್ಮ. ಹೀಗಾಗಿ ಸನಾತನ ಧರ್ಮೀಯರು ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಅರ್ಥಹೀನವಾದಂಥ ಮಾತದು. ನಮ್ಮ ಗಮನ, ನಮ್ಮ ಸ್ಪಂದನ ಅದರ ಕಡೆಗೆ ಹೇಗಿರಬೇಕು ಅಂತಂದರೆ, ವಿ ಸಿಂಪ್ಲಿ ಇಗ್ನೋರ್ ದಟ್. ಲೆಟ್ ಅಸ್ ಸಿಂಪ್ಲಿ ಇಗ್ನೋರ್ ದಟ್ ಬಿಕಾಸ್ ದಟ್ ಡಸಂಟ್ ಡಿಸರ್ವ್ ಎನಿ ಅಟೆನ್ಷನ್. ಮೋಸ್ಟ್ ಫೂಲಿಶ್ ಸ್ಟೇಟ್ಮೆಂಟ್, ಮೋಸ್ಟ್ ಮೀನಿಂಗ್ಲೆಸ್ ಸ್ಟೇಟ್ಮೆಂಟ್. ದೇರ್ಫೋರ್ let us simply ignore it and keep quiet. That is the best response we can show. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ರಾಮಕೃಷ್ಣ.